ಶಿಲುಬೆಗೆ ಏರಿಸಿದ ಸಂದರ್ಭದಲ್ಲಿ ಕೂಡ ಅವರು ದೇವರಲ್ಲಿ ಬೇಡಿಕೊಂಡದ್ದು, ಓ ದೇವರೇ, ಆ ಜನರಿಗೆ ಗೊತ್ತಿಲ್ಲ, ಅವರ ಪಾಪವನ್ನು ನೀವು ಮನ್ನಿಸು ಎಂಬುದಾಗಿ ದೇವರಲ್ಲಿ ಅವರು ಬೇಡಿಕೊಂಡರು. ಇಂತಹ ಯೇಸು ಕ್ರಿಸ್ತರ ಸಂದೇಶ ಇವತ್ತು ಈ ಜಗತ್ತಿಗೆ ಬಹಳ ಅಗತ್ಯವಾಗಿದೆ. ಬಹುಶಃ ಈ ಫಾದರ್ ಅವರು ಇವತ್ತೆಲ್ಲ ಸೇರಿಕೊಂಡು ಎಲ್ಲ ಸರ್ವಧರ್ಮೀಯರನ್ನು ನಾವು ಒಗ್ಗೂಡಿಸಿಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಬೇಕೆಂಬ ಸಂದೇಶವನ್ನು ತಿಳಿಸಿದಾಗ ಜೋಯಲ್ ರವರು ನಾನು ಮನೆಯಲ್ಲಿದ್ದೆ, 3-4 ಗಂಟೆಗೆ ನನಗೆ ಫೋನ್ ಮಾಡಿದೆ, ನೀವು ಬರಬೇಕಂತೇಳಿ. ನನಗೆ ಪೂರ್ವಭಾವಿಯಾಗಿ ಏನು ಗೊತ್ತಿರಲಿಲ್ಲ ಈ ಕಾರ್ಯಕ್ರಮವನ್ನು. ಮಾನವ ಕುಲಕ್ಕೆ ನಾವೆಲ್ಲ ಒಟ್ಟಾಗಿ ಸಂತೋಷದಿಂದ ಬಾಳಬೇಕೆಂಬ ಸಂದೇಶವನ್ನು ನೀಡಿದರು. ಈ ಸಂದೇಶವನ್ನು ನಾವು ಯುವ ಜನಾಂಗಕ್ಕೆ ತಲುಪಿಸಿದಾಗ ಅವರು ಕೂಡ ಮುಂದಿನ ಜೀವನದಲ್ಲಿ ಇಂದನ್ನು ಅನುಸರಿಸಿಕೊಂಡು ಹೋದಾಗ ಪ್ರತಿಯೊಂದು ಭಾಗ ಕೂಡ ಸಂತೋಷದಿಂದ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯವಾಗ್ತದೆ. ಇದೇ ಯೇಸು ಕ್ರಿಸ್ತರ ಸಂದೇಶವಾಗಿದೆ. ಈ ಸಂದೇಶವನ್ನ ಜನರಿಗೆ ಮುಟ್ಟಿಸುವ ಒಂದು ದೃಷ್ಟಿಯಲ್ಲಿ ಇವತ್ತು ಫಜೀರ್ ಚರ್ಚಿನ ಧರ್ಮಗುರುಗಳ ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾದ ಕಾರ್ಯಕ್ರಮ. ಇದು ಕೂಡ ಆಗಲಿ. ಯೇಸು ಕ್ರಿಸ್ತರ ಪ್ರತಿಯೊಂದು ಸಂದೇಶ ಕೂಡ ನಾವು ಮೈಗೂಡಿಸಿಕೊಂಡು ಬಾಳುವ, ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಬಾಳುವ ಎಂದು ಹೇಳಿಕೊಂಡು ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ಎಲ್ಲ ಸಂಘಟನೆಗೂ ಅಭಿನಂದನೆಗಳು, ಶುಭಾಶಯಗಳು ಸಲ್ಲಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್. ನಾವು ದೇವರನ್ನು baila bastada DJ Carlos Sabite ಮನುಜನ ಪ್ರೀತಿಯ ಒಂದು ಕನ್ನೆಯ ನನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು ಜಗ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು. ಜ್ಯೋತಿಯ ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಓಡಿ ಕುಣಿದಾಡಿತು ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು ನಲಿದಾಡಿತು ದೀನಗೋದಲ ನೆಲದಲ್ಲಿ. ಹುಟ್ಟಿದರು ನೋಡಿ ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು ದೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ಕರುಟ್ಟಿದರು ನೋಡಿ. ಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ.
ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ. ಆದರೆ ಮುಗ್ಧ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕನ್ನನನ್ನು ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು